ಯಾದಗಿರಿಯಲ್ಲಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇವಿಎಂ ಯಂತ್ರಗಳ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ 170ರಿಂದ 180 ಸ್ಥಾನ ಕಾಂಗ್ರೆಸ್ ಗೆಲ್ತಾ ಇತ್ತು. ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಯಾಗಿದ್ರೆ ಕಾಂಗ್ರೆಸ್ 136 ಸ್ಥಾನಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇತ್ತು. ಆದರೆ 136 ಸ್ಥಾನಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆಯಲಾಗಿದೆ. ಇವಿಎಂ ಯಂತ್ರಗಳಿಂದ ಕಾಂಗ್ರೆಸ್ ಕಡಿಮೆ ಸ್ಥಾನ ಪಡೆದಿದೆ. ಇಲ್ಲದಿದ್ರೆ ಬ್ಯಾಲೆಟ್ ಪೇಪರ್ ಇದ್ರೆ ಬಿಜೆಪಿ ಕಡಿಮೆ ಸ್ಥಾನ ಬರ್ತಾ ಇತ್ತು. ಬ್ಯಾಲೆಟ್ ಪೇಪರ್ ಬಳಕೆಗೆ ಬಿಜೆಪಿ ವಿರೋಧಿಸ್ತಾ ಇರುವುದಕ್ಕೆ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಕಿಡಿಕಾರಿದ್ದಾರೆ. ಬಿಜೆಪಿನವರು ಯಾಕೆ ಬ್ಯಾಲೆಟ್ ಪೇಪರ್ ತರಬೇಡ ಅಂತೀರಿ? ವಿಷಯವಿಲ್ಲದೆ ವಿಷಯಾಂತರ ಮಾಡಿ ಬಿಜೆಪಿನವರು ಮಾತನಾಡುವುದು ತಪ್ಪು. ಬಿಜೆಪಿ ಹಾಗೂ ಜೆಡಿಎಸ್ನವರಿಗೆ ಕೆಲಸ ಇಲ್ಲದಕ್ಕೆ ಇಲ್ಲ ಸಲ್ಲದ ನೆಗೆಟಿವ್ ಮಾತಾಡ್ತಿದ್ದಾರೆ. ಮೋದಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಖರ್ಗೆ ಅವರು ಬಹಳ ವರ್ಷಗಳಿಂದ ಗೆಲ್ಲುತ್ತಾ ಬಂದಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳಿದ್ರು. ಮೋದಿ ಅವರು ಖರ್ಗೆ ಅವರಿಗೆ ವ್ಯಂಗ್ಯವಾಗಿ ಮಾತಾಡಿದ್ದು ನೋಡಿದ್ರೆ ಸೋಲುವುದು ಗಟ್ಟಿ ಮುಂದೆ ಎಂದು ಗೊತ್ತಾಗುತ್ತೆ. ಮೋದಿ ಕೈಯಲ್ಲಿ ಸೋಲಿಸುವುದು ಇದೆ ಎಂದು ಹೇಳಿದ ಹಾಗೆ ಮೋದಿ ಕೈಯಲ್ಲಿ ಇವಿಎಂ ವೋಟ್ ಹಾಕಿಸುವುದು ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಿವೃದ್ಧಿ ಕಾರ್ಯ ನೋಡಿದ್ರೆ ಸೋಲುವ ಪ್ರಶ್ನೆ ಬರ್ತಾ ಇಲ್ಲ. ಖರ್ಗೆ ಅವರ ಸೋಲು ಕಾರಣದ ಅಭಿವೃದ್ಧಿ ಹರಿಕಾರರು ಅವರಿಗೆ ಜನರು ಸೋಲಿಸಲ್ಲ. ಖರ್ಗೆ ಅವರಿಗೆ ಸೋಲಿಸಿದ್ದು ಬಿಜೆಪಿ ಸರ್ಕಾರ ಎಂದು ಆರೋಪಿಸಿದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರು ಬ್ಯಾಲೆಟ್ ಪೇಪರ್ ಇದ್ರೆ ಖರ್ಗೆ ಅವರು ಚುನಾವಣೆಯಲ್ಲಿ ಸೋಲ್ತಾ ಇರಲಿಲ್ಲ ಅಂತ ಹೇಳಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿನವರು ರಾಜ್ಯದ ಕೆಲ ಕ್ಷೇತ್ರಗಳ ಟಾರ್ಗೆಟ್ ಮಾಡಿ ಕ್ಷೇತ್ರಗಳ ಆಯ್ಕೆ ಮಾಡಿ ಸೋಲಿಸುವ ಕೆಲಸ ಮಾಡಿದ್ದಾರೆ. ಎಲ್ಲಾ ಕ್ಷೇತ್ರಗಳ ಟಾರ್ಗೆಟ್ ಮಾಡಿದ ಕೆಲ ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿ ಸೋಲಿಸುವುದು ವಿಚಾರ ಮಾಡಿ ಸೋಲಿಸಿದ್ದಾರೆ. ಸೋಲಿಸುವ ಮನಸ್ಸು ಮಾಡಿ ಎಲ್ಲಾ ರೀತಿಯಿಂದ ಸೋಲಿಸಿದ್ದಾರೆ. ಇವಿಎಂ ಯಂತ್ರಗಳಿಂದಲೇ ನಾನು ಕಡಿಮೆ ಮತಗಳನ್ನ ಪಡೆದು ಗೆದ್ದಿದ್ದೇನೆ. ಬ್ಯಾಲೆಟ್ ಪೇಪರ್ ಇದ್ರೆ ಹೆಚ್ಚು ಮತಗಳು ನನಗೆ ಬರ್ತಾ ಇದ್ವು ಎಂದು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಯಾದಗಿರಿಯಲ್ಲಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಯಾದಗಿರಿ. ನೀವಂತರ ಸತ್ಯರಿಸ್ಚಂದ್ರು ನೀವೇನೋ ಹೇಳ್ತೀರಿ, ನೀವು ಹಂಗ ಹಿಂಗೆ ಅಂತಲ್ಲ, ಅದ್ರದ್ದೆಲ್ಲ ಪ್ರಶ್ನೆ ಇಲ್ಲ. ನಿಮಗೆ ಇದು ಬ್ಯಾಲೆಟ್ ಪೇಪರ್ ಬರಲಿ, ನಿಮಗೇನು ತೊಂದರೆ ಅದ? ಯಾಕೆ ಬ್ಯಾಲೆಟ್ ಪೇಪರ್ ತರಬಾರ್ದು ಅಂತ ಹೇಳ್ತೀರಿ? ನಾನು 136 ಮಂದಿ ನೀವು ರಾಜೀನಾಮೆ ಕೊಟ್ಟು ಮತ್ತೆ ಬೈರಿ ಅಂತೇನೋ ವಿಜಯೇಂದ್ರ ಅವರು ಯಾರು ಮಾತಾಡಿದರು. ಆಯ್ತು, ರಾಜೀನಾಮೆ ಕೊಡು ಅಂತ ಹೇಳ್ತೀನಿ. ನೀವೇ ನಮ್ಮ ಜಾಗದಾಗಿದ್ದು ನೀವು ರಾಜೀನಾಮೆ ಕೊಡ್ತೀರಾ? ಸುಮ್ಮನೆ ಏನೋ ವಿಷಯ ಇಲ್ಲಾಂದರೆ ವಿಷಯಾಂತರ ಮಾಡೋದು, ಏನೋ ಮಾತಾಡ್ತೀರಿ, ಜನರಿಗೆ ದಿಕ್ಕು ತಪ್ಪಿಸ್ಲಕ್ಕೆ ಹೋಗ್ತೀರಿ. ಅಂದರೆ ಜನರು ಪ್ರಜ್ಞಾವಂತರಿದ್ದಾರೆ, ಜನರಿಗೆ ಎಲ್ಲ ತಿಳುವಳಿಕೆ ಇದೆ. ಯಾರ್ಯಾರು ಏನು ಮಾತಾಡ್ತಾರೆ, ಎದಕ್ಕೆ ಮಾತಾಡ್ತಾರೆ ಎಂಬುದು ಅವ್ರಿಗೆ ಅರ್ಥ ಇದೆ. ಬಿ ಜೆ ಪಿಯವರಿರಲಿ, ಜನತಾದಳದವ್ರು ಇರಲಿ, ಅವ್ರಿಗೇನು ಕೆಲಸ ಇಲ್ಲ, ಅಭಿವೃದ್ಧಿ ಮಾಡೋ ವಿಚಾರ ಇಲ್ಲ. ಅವ್ರಿಗೆ ಬರೀ ಕಾಂಗ್ರೆಸ್ ಬಗ್ಗೆ ನೆಗೆಟಿವ್ ಮಾತಾಡೋದು ಒಂದೇ ಕೆಲಸ. ಬ್ಯಾಲೆಟ್ ಪೇಪರ್ ಬಗ್ಗೆ ನಾವು ಒಂದು ಸಾರಿ ನಮಗೇನೋ ಎಲ್ಲ ಕಡೆಯಿಂದ ನೋಡಿದಾಗ ಇವಿಎಮ್ಲಿಂದ ಬಂದೀವಿ, ಖರ್ಯಾದೆ ಇವಿಎಮ್ ತೆಗೆದು ಬ್ಯಾಲೆಟ್ ಪೇಪರ್ ಮಾಡಿ ಇನ್ನೂ 136ಕ್ಕಿಂತ ಹೆಚ್ಚಿಗೆ ಬರ್ತದೆ ನಮ್ಮ ಸೀಟ್ಗಳು. ಹೆಚ್ಚಿಗೆ ಅಂದ್ರೆ ಬರೋದು ಗಟ್ಟಿತ್ತು, ಸುಮಾರು 170-80 ಬರ್ಬೋದಿತ್ತು. ಬರೋದು 136ಕ್ಕೆ ಹೆಚ್ಚಿಗೆ ಬರ್ತಂತ ನಾನು ಎದ್ದು ಬಿಟ್ಟು ಹೇಳ್ತೀನಿ. ಬ್ಯಾಲೆಟ್ ಪೇಪರ್ ಮಾಡಿದ್ರೆ ಹೆಚ್ಚಿಗೆ ಬರ್ತೈತಿ. ಅಲ್ಲ ಅದೇ ಹೇಳಿದ್ನಲ್ರಿ, ಇವಿಎಮ್ ಇದ್ದದಕ್ಕೆ ನಾವು ಇನ್ನೂ ಕಡಿಮೆ ಸ್ಥಾನ ತೊಗೊಂಡಿವಿ. ಇನ್ನೂ ಹೆಚ್ಚಿಗೆ ಬರ್ತದ್ರು. ಅವ್ರು ಇನ್ನೂ ಕೆಳಮಟ್ಟಕ್ಕೆ ಇನ್ನೂ ಕೆಳಗೆ ಹೋಗ್ತಿದ್ರು ಬಿ ಜೆ ಪಿ ದಳದವರು. ಆಮೇಲೆ ಯಾರೇ ಈಗ ಹೇಳ್ತಾರೆ ಅನುಭವದ ಮೇಲೆ ಖರ್ಗೆ ಸಾಹೇಬ್ರ ಬಗ್ಗೆ ಹೇಳ್ತಾರಲ್ಲ, ಖರ್ಗೆ ಸಾಹೇಬ್ರ ಬಗ್ಗೆ ಅವರು ಅಪೋಷಂದರು ಬಿಟ್ಟು ಬೇರೆ ಯಾರೇ ಮಾತಾಡಿದ್ರೆ ನಾನು ಒಪ್ಕೊಂತೀನಿ. ಆದರೆ ಅಪೋಷಂದರು ಏನು ಹೇಳ್ತಾರೆ ಖರೆ. ಅಥವಾ ಮೋದಿ ಸಾಹೇಬರು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದು ಆ ರೀತಿ ಮಾತಾಡಬಾರ್ದು. ಪಾರ್ಲಿಮೆಂಟ್ ನಡೆದಾಗ ಖರ್ಗೆ ಸಾಹೇಬ್ ಬಹುಬಾರ್ ಜೀತ್ಕೆ ಆಯೆ ಟಿಂಗಲ್ ಹೊಡೆದಾಗ ಕ್ವಶನ್ ಮಾಡೋಕ್ಕೆ. ಅಂದರೆ ನೀವು ಮುಂದೆ ಹೇಳಿದೆ ಯಾಕೆ ಆ ರೀತಿ ಒಬ್ಬ ಜವಾಬ್ದಾರಿ ಮನುಷ್ಯ ಪ್ರೈಮ್ ಮಿನಿಸ್ಟರ್ ಹೇಳ್ತಾನಪ್ಪ ಅಂದ್ರೆ ನೀನು ಸೋಲೋದು ಗಟ್ಟಿ ಮುಂದಂತ. ಸೋಲೋದು ಗಟ್ಟಿ ಎಂಬ ಮಾತು ದೇವ್ರು ಹೇಳೋದಿಲ್ಲ, ವಿಚಾರ ಮಾಡ್ತಾನೆ ದೇವರು. ಹೇಳ್ತಾನೆ ಅಂದ್ರೆ ಇದನ್ನ ಕೈಯಾಗ ಆದೇನು ಅದೇ ನಿಮ್ಮ ಓಟ್ ಹಾಕ್ಸೋದು 100. ಯಾಕಂದ್ರೆ ಖರ್ಗೆ ಸಾಹೇಬ್ರಂಥ ಮನುಷ್ಯ ಇಲ್ಲಿ ನಮ್ಮ ಭಾಗದಲ್ಲಿ ಮಾತ್ರ ಸೋಲೋ ಪ್ರಶ್ನೆನೇ ಬರ್ತಲ್ಲ. ಅಂಥ ಕೆಲಸ ಮಾಡಿದಂಥ ಮನುಷ್ಯ, ಅಭಿವೃದ್ಧಿ ಅಧಿಕಾರ ಅಲ್ಲಿಂದ ಇಲ್ಲಿವರೆಗೆ ಆರಿಸಿ ಸೋಲು ಕಾಣಲಾರ್ದಂಥದ್ದು. ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಮತ್ತು ಯಾವುದೇ ಕೆಲಸ ಆತ ಮಾಡಿದಷ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ಮಾಡಿರ್ಲಿಕ್ಕಿಲ್ಲ. ಅಂಥ ಮನುಷ್ಯನ ಸೋಲಿಸ್ತಾರೆ ಅಂದ್ರೆ ಜನ ಸೋಲಿಸಿಲ್ಲ, ಸೋಲಿಸಿದ್ದು ಬಿ ಜೆ ಪಿ ಸರ್ಕಾರ. ಡೈರೆಕ್ಟಾಗಿ ನಾವು ಹತ್ತ ಮೇಲೆ ಹೇಳ್ತೀವಿ ನೋಡ್ರಿ, ಬ್ಯಾಲೆಟ್ ಪೇಪರ್ ಇದ್ರೆ ಸೋಲ್ತಿದ್ದಿಲ್ಲ, ನಾವು ಗೆಲ್ತಿದ್ರು. ಅಲ್ಲ, ನನ್ನ ವಿಚಾರಕ್ಕೆ ಈ ಪೇಪರ್ನೂ ಕಾರಣ 50% ಕಾರಣ. ಇನ್ನು 50% ಎಲ್ಲ ಜನರು ನಿಂತರು, ನಮಗೆ ಬೇಕಿದ್ದರು ನಿಂತರು. 3-4 ಜನ ಕಾಂಟೆಸ್ಟ್ ಮಾಡಿದರು. ಅದರ ಬಗ್ಗೆ ನನ್ನಷ್ಟಕ್ಕೆ ನಾನು ಶಾಬಾಷ್ ಕೊಟ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಸ್ವಲ್ಪ ಕಾರಣ ಇರ್ಬೋದು, ಭಾಳ ಅಂತ ಹೇಳೋಕ್ಕಿಲ್ಲ. ಅದು ಬಿ ಜೆ ಪಿ ಅವರಾಗಲಿ ಅವೇನು ಆಳುವ ಪಕ್ಷ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಕಡೆ ಮಾಡಿಲ್ಲ. ಅವರು ಆರಿಸಿ ಗುರ್ತಿಡಿದು ಫೈರ್ ಮಾಡಿದ್ದಾರೆ.
ಯಾರನ್ನ ಸೋಲಿಸ್ಬೇಕು, ಯಾರನ್ನ ಇದು ಮಾಡಬೇಕು ಏನಂಬುದು ವಿಚಾರ ಮಾಡ್ಯಾರ. ಪೂರ್ತಿ ಎಲ್ಲ ರೀತಿಯಿಂದ ಮಾಡಿದ್ರೆ ಹಿಂಗಾದರೆ ಬೇರೆ ಕಡೆನೂ ಎಲ್ಲಿ ನಮ್ಮ ಕೆಲ ಕಡೆ ಬಂದಿಲ್ಲ ಅಂತಿಲ್ಲ, ಹೇಳೋಕ್ಕಿಲ್ಲ. ಅವ್ರ ಮನಸ್ಸಿನಾಗ ಮಾಡಿ ಈಗ ಎಲ್ಲೇನೋ ಇದರ ಹೋದಲ್ಲಿ ಉದಾಹರಣೆ ಅಡವಿಗೆ ಹೋದಾಗ ಇಲ್ಲ ಅದನ್ನು ಕೆಲವೊಂದು ಕಡೆ ಯಾರಿಗೆ ಸೋಲಿಸ್ಬೇಕಂತ ಅವ್ರ ಮನಸ್ಸಿರ್ತಲ್ಲ. ಉದಾಹರಣೆಗೆ ಇಲ್ಲ ಅಡವಿಯಲ್ಲಿ ಹೋದ್ರೆ ಹುಲಿ ಏನು ಮಾಡ್ತದೆ ಅಂದರೆ ಈಗ ನೋಡ್ತದೆ, ಚಿಗರಿ 100 ದಂಡಿದ್ರು ಮತ್ತು ಅದು ಕಾಡೆಮ್ಮಿದ 100 ಇದ್ರೂ ಯಾವುದಕ್ಕೆ ನೋಡ್ತದೆ ಅದು ಒಂದಕ್ಕೆ ಅಟ್ಯಾಕ್ ಮಾಡ್ತದೆ ಹೊರತಾಗಿ ಅದು ಉಳಿದೋಕೆ ಅಟ್ಯಾಕ್ ಮಾಡೋದಲ್ಲ. ಬಗಲೆಗೆ ಬಾಯಾಗಿ ಸಿಗ್ತದ್ರೆ ಹಿಡಿಯೋದಲ್ಲ, ಅದು ಇನ್ನೊಂದು ಸಿಗೋದಲ್ಲ, ಓಡ್ತದನ್ನು ದಮ್ಮು ತೊಗೊಂಡು ಹೋಗಿ ಅದನ್ನೇ ಹಿಡಿತದೆ. ಆ ರೀತಿ BJP ವಿರೋಧ ಪಕ್ಷದ ಅವ್ರು ಏನು ಯಾರು ಮನಸ್ಸು ಮಾಡ್ಯಾರ ಅವ್ರು ಮನಸ್ಸು ಮಾಡಿದರೆ ಸೋಲಿಸ್ಲಿಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಆದರೂ ಬಂದಿದೆ, ನಾವು ಅವ್ರಂಗಿಲ್ಲ ಅಂತ ಹೇಳೋದಲ್ಲ, ಪರ್ಸೆಂಟೇಜ್ ಹೆಚ್ಚಿಗೆ ಬಂದವು. ಅದು ಅವರೇ